ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಸಿಬಿಐ ವಿಚಾರಣೆಗೆ ನಟ ವಿಜಯ್ ಅವರು ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ನಟ ವಿಜಯ್ ಅವರು ಹಾಜರಾಗಿದ್ದಾರೆ. ಕರೂರಿನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಸಿಬಿಐ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದೆ. ವಿಜಯ್ ಅವರಿಗೆ ಸಿಬಿಐನಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಾಯಿತು. ಕಳೆದ ವಾರ ಸಿಬಿಐ ವಿಚಾರಣೆಯನ್ನ ಟಿವಿಕೆ ಮುಖ್ಯಸ್ಥ ಎದುರಿಸಿದರು. ಸತತ 7 ಗಂಟೆಗಳ ಕಾಲ ಸಿಬಿಐ ಅಧಿಕಾರಿಗಳು ನಟ ವಿಜಯ್ ಅವರನ್ನು ವಿಚಾರಣೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಏನು ಕಾರಣ ಆಯಿತು, ಆ ಸಂದರ್ಭದಲ್ಲಿ ನೀವೆಲ್ಲಿದ್ರಿ, ಮತ್ತೊಂದೆಡೆ ಆ ಒಂದು ಪ್ರಚಾರಕ್ಕೆ ಅಂತ ತಂದಿದ್ದಂತಹ ವೆಹಿಕಲ್ ಏನಿತ್ತು, ಆ ವೆಹಿಕಲನ್ನು ಜನರು ಇರುವಂತಹ ಸ್ಥಳಕ್ಕೆ ತಂದಿದ್ದು ಯಾಕೆ, ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ಏನೋ ಈ ಪ್ರಕರಣ ಯಾವ ಒಂದು ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಾಗಿ ಯಾರನ್ನು ನಿಲ್ಲಿಸಬೇಕು ಅನ್ನುವಂಥದ್ದು, ಯಾರು ಹೊಣೆಗಾರರು ಅನ್ನುವಂಥದ್ದು ಈವರೆಗೂ ಕೂಡ ನಿಶ್ಚಯ ಆಗ್ತಾ ಇಲ್ಲ. ಹೀಗಾಗಿ ಸಿಬಿಐ ಅಧಿಕಾರಿಗಳ ತನಿಖೆ ಯಾವ ಹಂತಕ್ಕೆ ತಲುಪುತ್ತೆ ನೋಡಬೇಕಾಗುತ್ತೆ.